ಇವತ್ತಿನ ವೆರಿ ಇಂಟ್ರೆಸ್ಟಿಂಗ್ ಸಂಗತಿ ಏನಾಗಿತ್ತು ಅಂತ ಅಂದ್ರೆ ದರ್ಶನ್ ಅಂಡ್ ಟೀಮ್ ಅನ್ನ ದೋಷಾರೋಪದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೆ ಕರೆತರ್ತಾರೆ ಅನ್ನುವಂತ ಸಂಗತಿ. ಹೌದು, ಕೋರ್ಟ್ಗೆ ಕರ್ಕೊಂಡ್ಬರಲಾಯಿತು. ಈ ಸಂದರ್ಭದಲ್ಲಿ ಕೆಲ ಹೈಡ್ರಾಮಾಗಳು ಕೂಡ ನಡೆದು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿ ಗೊಂದಲ ಮಾಡಿದ್ದು, ಜಡ್ಜ್ ಕೂಡ ಒಂದು ಹಂತದಲ್ಲಿ ಸ್ವಲ್ಪ ಸಿಟ್ಟಾದಂಥದ್ದು, ಇದೆಲ್ಲವನ್ನ ನಾವು ನೋಡಿದ್ವಿ. ದೋಷಾರೋಪ ಮುಕ್ತಾಯ ಆಯಿತು. ಜೈಲಿನತ್ತ ಡಿ ಗ್ಯಾಂಗ್ ಅನ್ನ ಕರ್ಕೊಂಡು ಹೋಗುವ ಪ್ರಕ್ರಿಯೆ ನಡೀತಾ ಇದೆ. ಪ್ರತ್ಯೇಕ ವಾಹನಗಳಲ್ಲಿ ದರ್ಶನ್ರನ್ನ ಹಾಗೆ ಪವಿತ್ರ ಅವರನ್ನ ಕರ್ಕೊಂಡು ಹೋಗುವಂತ ಕೆಲಸ ನಡೀತಾ ಇದೆ. ಹಾಗೆ ವಿಚಾರಣೆಯನ್ನ ಕೋರ್ಟ್ ಇವತ್ತಿನ ದೋಷಾರೋಪಕ್ಕೆ ಸಂಬಂಧಪಟ್ಟ ಹಾಗಿನ ಪ್ರಕ್ರಿಯೆ ಎಲ್ಲ ಆದಂತ ನಂತರದಲ್ಲಿ ವಿಚಾರಣೆಯನ್ನ ಇದೇ ತಿಂಗಳ 10ನೇ ತಾರೀಕಿಗೆ ಮುಂದೂಡಲಾಗಿದೆ. 10ನೇ ತಾರೀಕಿಗೆ ಮುಂದೂಡಿದಂತ ಸಂದರ್ಭದಲ್ಲಿ 10ನೇ ತಾರೀಕು ಏನಿರುತ್ತೆ, 10ನೇ ತಾರೀಕಿಗೆ ಟ್ರಯಲ್ ಹೇಗೆ ನಡಿಬೇಕು, ಏನು ಎತ್ತ, ಯಾವ ಡೇಟ್ ಇಂದ ಅನ್ನುವಂತ ಡೇಟ್ ಫಿಕ್ಸ್ ಮಾಡುವಂತ ಕಾರ್ಯ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂತೂ ದರ್ಶನ್ ಅಂಡ್ ಟೀಮ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ ಆರೋಪ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಟ್ರಯಲ್ಸ್ ಆರಂಭ ಆಗುವಂತಹ ದಿನಗಳು ಹತ್ರ ಬರ್ತಾ ಇದೆ. ನಾವಿಲ್ಲಿ ನೋಡ್ತಾ ಇದೀವಲ್ಲ, ಇದು ದರ್ಶನ್ರನ್ನ ಸಿಟಿ ಸಿವಿಲ್ ಕೋರ್ಟ್ನ ಆವರಣದಲ್ಲಿ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭ. ಕೋರ್ಟ್ ಹಾಲ್ನಿಂದ ಹೊರಗೆ ಕರ್ಕೊಂಡು ಬಂದಂಥ ಸಂದರ್ಭ. ಬಹಳ ಮಂದಿ ಲಾಯರ್ಗಳಲ್ಲೆಲ್ಲ ಈ ಮೊಬೈಲ್ನಲ್ಲಿ ಅದನ್ನು ಸೆರೆ ಹಿಡಿಯೋ ಪ್ರಯತ್ನ ಇದನ್ನೆಲ್ಲ ಮಾಡ್ತಾ ಇದ್ರು. ಕೆಲ ಪಬ್ಲಿಕ್ ಕೂಡ ಈ ಸಂದರ್ಭದಲ್ಲಿ ಬಂದು ಸೇರ್ಕೊಂಡಿದ್ರು. ಸೊ ಅವರು ಕೂಡ ದರ್ಶನ್ ಅಲ್ಲಿ ಬರ್ತಾ ಇದ್ದ ಹಾಗೆ ಡಿ ಬಾಸ್ ಅಂತ ಕೂಗೋದಕ್ಕೆ ಶುರು ಮಾಡಿದ್ರು. ದರ್ಶನ್ ಕೂಡ ಸ್ವಲ್ಪ ಮುಗುಳ್ನಕ್ಕಿ ಅವ್ರ ಕಡೆಗೆ ಕೈ ಬೀಸಿ ಆ ನಂತರದಲ್ಲಿ ಅವರು ವಾಹನ ಏರಿ ಈಗ ಸದ್ಯ ಪರಪ್ಪನ ಆಗ್ರಹಾರದ ಕಡೆಗೆ ಬರ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಅಂತಾನೆ, ದರ್ಶನ್ ಬಹಳ ಸೊರಗು ಬಿಟ್ಟಿದ್ದಾರೆ, 13 kg 14 kg ಅನ್ನುವಂಥ ರೀತಿಯಾಗಿಯೂ ಕೂಡ ಕೆಲವರು ಹೇಳ್ತಾ ಇದ್ರು. ಬಟ್ ಹಾಗೇನು ಕಾಣಲಿಲ್ಲ. ನಾವು ಇಲ್ಲಿ ನೋಡ್ತಾ ಇದೀವಲ್ಲ, ದರ್ಶನ್ ಅವ್ರು ಬರುವಂಥ ಸಂದರ್ಭದಲ್ಲಿ ಅವ್ರ ಮೈಕಟ್ಟು ಮತ್ತೊಂದು ನೋಡಿದಂಥ ಸಂದರ್ಭದಲ್ಲಿ ಏನು ಭಾಳ ಸೊರಗಿದಂಥ ರೀತಿಯಾಗಿ ಕಂಡು ಬರ್ತಾ ಇಲ್ಲ. ಬಟ್ ಕೋರ್ಟ್ಗೆ ಬರುವಂಥ ಸಂದರ್ಭದಲ್ಲಿ ಅವರು ಮಾಸ್ಕ್ ಹಾಕ್ಕೊಂಡಿದ್ರು, ಆಮೇಲೆ ಕುಂಕುಮ ಇಟ್ಕೊಂಡಿದ್ರು. ಭಾಳ ದೊಡ್ಡದಾಗೇನೆ ಆ ಕುಂಕುಮ ಕಾಣ್ತಾ ಇತ್ತು, ಎದ್ದು ಕಾಣ್ತಾ ಇತ್ತು. ಆಗ ಸ್ವಲ್ಪ ಮುಖ ಸೊರಗಿದಂಥ ರೀತಿಯಾಗಿ ಅನಿಸ್ತಾ ಇತ್ತು. ಬಟ್ ಮಾಸ್ಕ್ ತೆಗೆದು ಅವರು ಹೊರಬಂದಂಥ ಸಂದರ್ಭದಲ್ಲಿ ಮೈಕಟ್ಟಾಗಲಿ ಆ ಮುಖ ಚಹರೆ ಆಗಲಿ ಅದೇನಾದ್ರು ಭಾಳ ಸೊರಗಿದೆ ಮತ್ತೊಂದು ಆ ರೀತಿಯಾಗೇನು ಅನಿಸ್ತಾ ಇರಲಿಲ್ಲ. ಮತ್ತೊಂದು ಕಡೆ ಅವರ ಮುಂದೆನೇ ತೆರಳುತ್ತಾ ಇದ್ದಂಥ ಪವಿತ್ರ ಗೌಡ ಅವರನ್ನು ಕೂಡ ನಾವಿಲ್ಲಿ ನೋಡಬಹುದಾಗಿದೆ. ಕೋರ್ಟ್ ಹಾಲ್ನಲ್ಲೂ ಕೂಡ ಅಷ್ಟೇ ಪವಿತ್ರ ಅವರು ಮುಂದೆ ನಿಂತಿರ್ತಾರೆ, ದರ್ಶನ್ ಅವರು ಹಿಂದೆ ನಿಂತಿರ್ತಾರೆ. ಆ ಟೈಮ್ನಲ್ಲಿ ಸ್ವಲ್ಪ ಸರಿದು ಮುಂದೆ ಬರೋಕ್ಕೆ ಪವಿತ್ರ ಅವ್ರು ಹೇಳಿದ್ರು ದರ್ಶನ್ಗೆ. ಆ ನಂತರದಲ್ಲಿ ದರ್ಶನ್ ಮುಂದೆ ಬಂದು ನಿಂತರು ಅನ್ನುವಂಥದ್ದೆಲ್ಲ ನಾವು ಕೇಳ್ಪಡ್ತಾ ಇದ್ವಿ. ಕೋರ್ಟ್ ಹಾಲ್ನ ಒಳಗಿಂದಿದ್ದು. ಸೊ ಕೋರ್ಟ್ ಹಾಲ್ನಿಂದ ಹೊರಗೆ ಬಂದಂಥ ಸಂದರ್ಭದಲ್ಲಿ ಪವಿತ್ರ ಅವರ ಹಿಂದೆನೇ ದರ್ಶನ್ ಅವರನ್ನು ಕೂಡ ಕರ್ಕೊಂಡ್ಬರಲಾಯಿತು. ಭಾಳ ಸಂಖ್ಯೆಯಲ್ಲಿ ಅಲ್ಲಿ ಜನ ಸೇರಿದ್ರು. ಮತ್ತೇನಾದ್ರು ಅವ್ರು ಬಸ್ ಹತ್ತಂಥ ಸಂದರ್ಭದಲ್ಲಿ ಪವಿತ್ರ ಅವರ ಪ್ರಕ್ರಿಯೆ ಹೋಗೋಕ್ಕೆ ನಾನು ಹೊರಡ್ತೀನಿ ಆ ಥರ ಹೇಳಿದ್ದು ಮತ್ತೊಂದು ಆ ಥರದ್ದೇನು ಕಂಡು ಬಂದಿಲ್ಲ. ಸೊ ಇಬ್ಬರೂ ಕೂಡ ಈಗ ಪರಪ್ಪನ ಅಗ್ರಹಾರದ ಕಡೆಗೆ ಕರ್ಕೊಂಡು ಹೋಗುವಂಥ ಕೆಲಸ ಆಗ್ತಾ ಇದೆ. ಬಟ್ ಪ್ರತ್ಯೇಕ ವಾಹನಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು ಆರೋಪಿತರು 17 ಮಂದಿ, ಅದರಲ್ಲಿ ಬೇಲ್ ಪಡೆದಿರುವಂಥವರು 10 ಮಂದಿ, ಬೇಲ್ ಪಡೆದು ಅದಾದ ನಂತರದಲ್ಲಿ ಕ್ಯಾನ್ಸಲ್ ಆಗಿ ಈಗ ಮತ್ತೆ ಜೈಲಿನಲ್ಲಿರುವಂಥದ್ದು 7 ಮಂದಿ. ಒಟ್ಟು ಇವತ್ತು 17 ಮಂದಿಯೂ ಕೂಡ ಕೋರ್ಟ್ನ ಹಾಲ್ನಲ್ಲಿ ಹಾಜರ್ ಇದ್ರು ಅಂತ ಕಾಣಿಸುತ್ತೆ. ಅವರಿಗೆಲ್ಲ ಬುಲಾವ್ ಕೊಡಲಾಗಿರುತ್ತೆ. ಸಹಜವಾಗಿ ಹೇಳಿ ಕೇಳಿ ಇದೊಂದು ವೆರಿ ಇಂಪಾರ್ಟೆಂಟ್ ಪ್ರಕ್ರಿಯೆ. ಈಗ ಒಟ್ಟು ವಿಚಾರಣೆ ಆರಂಭ ಆಗಬೇಕಾದಂಥ ಸಂದರ್ಭದಲ್ಲಿ ಪೊಲೀಸರು ಏನು ಚಾರ್ಜ್ ಶೀಟ್ ಹಾಕಿರ್ತಾರೆ, ಆ ಚಾರ್ಜ್ ಶೀಟ್ನಲ್ಲಿರುವಂಥ ಕೆಲ ಸಂಗತಿಗಳನ್ನು ಓದಿ ನಿಮ್ಮ ವಿರುದ್ಧವಾಗಿಂಥ ಆರೋಪಗಳಿದೆ, ಅದನ್ನು ನೀವು ಒಪ್ತಿರೋ ಇಲ್ವೋ ಅನ್ನುವಂಥ ವಿಚಾರವನ್ನು ಅಲ್ಲಿ ಜಡ್ಜ್ ಪ್ರಸ್ತಾಪ ಮಾಡ್ತಾರೆ. ಬಹಳಷ್ಟು 99.9ಗಿಂತನೂ ಹೆಚ್ಚಿನ ಪ್ರಕರಣಗಳಲ್ಲಿ ಆರೋಪಿತರು ಒಪ್ಕೊಳ್ಳೋದಿಲ್ಲ, ಇಲ್ಲ ನಮ್ಮ ವಿರುದ್ಧವಾದಂಥ ಸುಳ್ಳು ಆರೋಪಗಳಿದು ಅಂತಲೇ ಹೇಳ್ತಾರೆ. ಅದರಂತೆ ಇವತ್ತು ಕೂಡ ಅಷ್ಟೇ ದರ್ಶನ್ ಆ್ಯಂಡ್ ಟೀಮ್ ಸುಳ್ಳು ಆರೋಪ ನಮ್ಮ ವಿರುದ್ಧವಾಗಿ ಹೊರಿಸಿರುವಂಥದ್ದು, ಇದು ಆರೋಪ ಪಟ್ಟಿಯಲ್ಲಿರುವಂಥದ್ದು ಎಲ್ಲವೂ ಕೂಡ ಸತ್ಯ ಅಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ಚಾರ್ಜ್ ಶೀಟ್ನಲ್ಲಿರುವಂಥದ್ದು. ಆ ನಂತರದಲ್ಲಿ ಆಯಿತು ಅಂತೇಳಿ ಜಡ್ಜ್ 10ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದುವರಿದ್ದಾರೆ. ವಿಚಾರಣೆ 10ನೇ ತಾರೀಕು ಏನಿರುತ್ತೆ ಅಂತಂದರೆ ಯಾವತ್ತಿಂದ ಟ್ರಯಲ್ಸ್ ಶುರು ಮಾಡ್ತೀವಿ ಅನ್ನುವಂಥ ಡೇಟ್ ಫಿಕ್ಸ್ ಆಗುತ್ತೆ. ಅದಕ್ಕೆ ತಾನೇ ಹೇಳಿದಾಗೆ ನೀವು ಕೂಡ ನೋಡ್ತಾ ಇದ್ರಿ, ಕೆಲ ಪುಂಡ ಅಭಿಮಾನಿಗಳ ಅಡ್ಡೆಯಂತೆ ಕೋರ್ಟ್ ಆವರಣ ಕಂಡು ಬರ್ತಾ ಇತ್ತು. ಡಿ ಬಾಸ್ ಅಂತ ಕಿರುಚಾಡಿದ್ರು. ಅದರ ಲಾಯರ್ಗಳು ಕೂಡ ಇದ್ರು, ಅವರ ಅಭಿಮಾನಿಗಳು ಕೂಡ ಇದ್ರು. ಈ ಸಂದರ್ಭದಲ್ಲಿ ಅಭಿಮಾನಿಗಳ ಕಡೆಗೆ ಕೈ ಬೀಸಿದ್ರು ದರ್ಶನ್. ಅಂದರೆ ಒಂದು ಕೋರ್ಟ್ನಲ್ಲಿ ಇರಬೇಕಾದಂಥ ಆ ಗಾಂಭೀರ್ಯತೆ ಹೇಗಿರಬೇಕು, ಆ ವಾತಾವರಣ ಹೇಗಿರಬೇಕು, ಆವರಣ ಹೇಗಿರಬೇಕು, ಹಂಗೆ ಕಂಡು ಬರ್ತಾ ಇರಲಿಲ್ಲ ಇವತ್ತು ಸಿಟಿ ಸಿವಿಲ್ ಕೋರ್ಟ್. ಅದು ಪೊಲೀಸರು ಮಾಡಿದಂಥ ಎಡವಟ್ಟು,
ಮೇಲೆ ಪೊಲೀಸರಿಗೂ ಸಹಜವಾಗಿ ಕೆಲ ರಿಸ್ಟ್ರಿಕ್ಷನ್ಸ್ಗಳಿದೆ. ಯಾಕಂದರೆ ವಕೀಲರು ಪೊಲೀಸರು ಈ ಸಂದರ್ಭದಲ್ಲಿ ಏನೇನಾಗಿದೆ ಹಿಂದೆ ನಮಗೆ ಅದೆಲ್ಲ ಗೊತ್ತಿರೋ ಸಂಗತಿ. ಹಾಗಾಗಿ ಪೊಲೀಸರು ತೀರಾ ಕಟುವಾಗಿ ಇಲ್ಲಿ ವರ್ತಿಸೋಕೆ ಸಾಧ್ಯ ಆಗಲ್ಲ ಅಂತ ಕಾಣಿಸುತ್ತೆ. ಅದನ್ನೇ ಇಲ್ಲಿ ಹೇಳೆ ಮಾಡಿಕೊಂಡು ಭಾಳ ಜನ ಕೂಡ ಒಳಗೆ ಬಂದು ನುಗ್ಗಿದ್ರೋ ಗೊತ್ತಿಲ್ಲ. ಆಮೇಲೆ ಕೋರ್ಟ್ ಹಾಲ್ನ ಹತ್ರನೂ ಕೂಡ ಭಾಳ ಸಂಖ್ಯೆಯಲ್ಲಿ ಜನ ಸೇರಿ ಒಂದು ಹಂತಲ್ಲಿ ಆರೋಪಿತರನ್ನೇ ಒಳಗೆ ಕರ್ಕೊಂಬರೋಕ್ಕಾಗಲಿಲ್ಲ, ಅಷ್ಟು ಜನ ಅಲ್ಲಿ ಸೇರ್ಕೊಂಡಿದ್ರು ಅನ್ನುವಂಥದ್ದು. ಜಡ್ಜ್ ಕೂಡ ಆ ಸಂದರ್ಭದಲ್ಲಿ ವಿಚಾರಣೆಯನ್ನು 10ನೇ ತಾರೀಕಿಗೆ ಮುಂದೂಡಿದ್ದೀನಿ ಅಂತ ಮೊದಲಿಗೆ ಹೇಳ್ತಾರೆ. ಅದಾದ ನಂತರದಲ್ಲಿ ಬೇರೆ ರೀತಿಯಾಗಿ ಪ್ರಕ್ರಿಯೆ ಮಾಡೋಣ, ಈ ದೋಷಾರೋಪದ ಪ್ರಕ್ರಿಯೆ ಎನ್ನುವಂಥದ್ದನ್ನು ಹೇಳ್ತಾರೆ. ಅದೇನೇ ಮಾಡಿದ್ರೂ ಕೂಡ ಜನ ಅಲ್ಲಿಂದ ಕದಲಲ್ಲ. ಅದಾದ ನಂತರದಲ್ಲಿ ಹೇಗೋ ಸ್ವಲ್ಪ ಜನರನ್ನೆಲ್ಲ ಕದಲಿಸಿ ಹೊರಗಡೆ ಕಳಿಸಿ ಆಮೇಲೆ ಈ ದೋಷಾರೋಪಕ್ಕೆ ಸಂಬಂಧಪಟ್ಟ ಹಾಗಿನ ಪ್ರಕ್ರಿಯೆ ನಡೀತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಾನು ಈಗ ತಾನು ಹೇಳಿದಾಗೆ ಆವರಣ ನೋಡಿದಂಥ ಸಂದರ್ಭದಲ್ಲೂ ಕೂಡ ಒಂದು ಕೋರ್ಟ್ ಹಾಲ್ನ ಕೋರ್ಟ್ ಆವರಣದ ಗಾಂಭೀರ್ಯತೆ ಏನಿರುತ್ತೆ, ಆ ವಾತಾವರಣ ಆವರಣ ಹೇಗಿರುತ್ತೆ ಹಾಗೆ ಇವತ್ತು ಕಂಡು ಬರ್ತಾ ಇರಲಿಲ್ಲ. ಆಮೇಲೆ ದರ್ಶನ್ ಅವರಿಗೆ ಭಾಳಷ್ಟು ಕಂಟಕಗಳು ಅವರು ಬೇಲ್ಪಡೆದಂಥ ಸಂದರ್ಭದಲ್ಲಿ ಆ ನಂತರದಲ್ಲಿ ಎದುರಾಗೋಕ್ಕೂ ಕೂಡ ಅವರ ಫ್ಯಾನ್ಸ್ಗಳ ಕೆಲ ವರ್ತನೆನೂ ಕೂಡ ಕಾರಣ ಆಯಿತು. ನೇರವಾಗಿ ಅಲ್ಲದೆ ಹೋದರೂ ಕೂಡ ಪರೋಕ್ಷವಾಗಿ ಆ ವಿಚಾರಗಳು ಪ್ರಸ್ತಾಪ ಆಗಿರೋದು, ಇವರಿಗಿರುವಂಥ ಫ್ಯಾನ್ಸ್ಗಳ ಒಂದು ಪ್ರಮಾಣ ಅನ್ನೋದಕ್ಕಿಂತ ಅವ್ರುಗಳು ಆಡುವಂಥ ಹುಚ್ಚಾಟಗಳು ಕೆಲವೊಂದು ಸಂದರ್ಭದಲ್ಲಿ ಅದೆಲ್ಲ ಕೂಡ ಪ್ರಸ್ತಾಪ ಆಗಿತ್ತು. ಈಗಲೂ ನಾವಿಲ್ಲಿ ಅವ್ರ ಫ್ಯಾನ್ಸ್ ಭಾಳ ಸಂಖ್ಯೆಯಲ್ಲಿ ಬಂದು ಸೇರಿದ್ದು, ಡಿ ಬಾಸ್ ಅಂತ ಕೂಗಿದ್ದು ಭಾಳ ಅತಿರೇಕದ ವರ್ತನೆ ಅಂತ ಏನು ಇರಲಿಲ್ಲ ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ. ಬಟ್ ಅವ್ರಿಗಿರುವಂಥ ಫ್ಯಾನ್ ಫಾಲೋವರ್ಸ್ ಹೇಗೆ ಏನು ಇದು ನಾವಿಲ್ಲಿ ನೋಡಬಹುದಾಗಿರುತ್ತೆ.